ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಅತ್ತೆ ಎಲ್ಲದಕ್ಕೂ ಕಾವ್ಯಕ್ಕನ್ನ ಕೇಳಬೇಕು ಅಂದ್ರೆ ನನಗೆ ಇರಿಟೇಟ್ ಆಗುತ್ತೆ ಅತ್ತೆ. ಯಾಕನಾಮಿಕಾ ಏನಾಯ್ತು? ಅಲ್ಲ, ಕಲ್ಯಾಣನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದ. ಅದಕ್ಕೆ ಕ್ರೆಡಿಟ್ಸ್ ಕಾರ್ಡು ಎಲ್ಲಾನು ಕಾವ್ಯನ ಹತ್ರನೇ ಇದೆಯಂತೆ. ಅವ್ರ ಹತ್ರನೇ ಕೈ ಚಾಚಿ ಕೇಳ್ಬೇಕಂತ ಅತ್ತೆ. ಎಲ್ಲದಕ್ಕೂ ಅವಳು ನೋಡಿದ್ರೆ ಆಫೀಸಿಗೆ ಹೋಗ್ತಾಳೆ. ಯಾವಾಗ ಏನೇನು ಅವಸರ ಬರುತ್ತೆ ಅಂತ ಗೊತ್ತಿರುತ್ತಾ ಅತ್ತೆ ಅಂತ ಹೇಳ್ತಾ, ಬಾ ಇವತ್ತಾಗೋದಾಗೋಗ್ಲಿ, ನಿನ್ಗೊಂದು ನಿರ್ಧಾರ ತಂದೆ ತರ್ತೀನಿ ಅಂತ ಧನಲಕ್ಷ್ಮಿ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ. ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ಅವ್ರವ್ರ ದಿನಚರಿ ಕೆಲಸ ಅವ್ರು ಮಾಡ್ತಾ ಇದ್ದ ಹಾಗೆ ಕಾವ್ಯ ಮತ್ತೆ ರಾಜ್ ಇಬ್ರು, ರೀ ನನಗ್ ಟೈಮ್ ಬೇರೆ ಆಗೋಗಿದೆ ರೀ, ಆ ಏರ್ಪೋರ್ಟ್ ಇಂದ ಬಂದ್ಬಿಟ್ಟಿರ್ತಾರ ಅನ್ಸುತ್ತೆ, ನಮ್ ಬಾವ ಹೊರಡ್ಬೇಕು ರೀ ಅಂತ ಅವಳು ತುಂಬಾ ಅವನ ಜೊತೆ ಮಾತಾಡ್ತಾ ಇಳಿತಾ ಇರ್ತಾಳೆ ಮೆಟ್ಲು. ಆಗ ಅನಾಮಿಕಾನ ಸಡನ್ ಆಗಿ ಕರ್ಕೊ ಬಂದಿ ನಿಂತ್ಕೋ ಧನಲಕ್ಷ್ಮಿ. ಆಗ ಯಾಕ್ ಧನಲಕ್ಷ್ಮಿ, ಏನಾಯ್ತು ಈ ರೀತಿ ಮಾಡ್ತಾ ಇದ್ಯಾ? ಏನಕ್ಕ, ನಿಮಿಗೊಂದ್ ನ್ಯಾಯ ನನಗೊಂದ್ ನ್ಯಾಯನಾ? ಮನೆ ಕೆಲ್ಸಾನು ನಾನೇ ಮಾಡ್ಬೇಕು, ಅಡ್ಗೆ ಕೆಲ್ಸಾನು ನಾನೇ ಮಾಡ್ಬೇಕು. ನಮ್ ಸೊಸೆ ಬರೀ ತಿಕ್ಕು ತೊಳಿ ಎಲ್ಲ ಇದೇ ಮಾಡ್ಕೊಂಡೇ ಇರ್ಬೇಕಾ ನಾವೆಲ್ಲ? ಅಂತದ್ ಏನಾಯ್ತು ಈಗ ನೀನ್ ಈ ರೀತಿ ಮಾತಾಡ್ತಿದ್ಯಾ? ಎಲ್ಲ ಅಧಿಕಾರ ನಿನ್ ಸೊಸೆಗೆ ಕೊಟ್ಬಿಟ್ರೆ ನನ್ ಸೊಸೆ ಏನ್ ಮಾಡ್ಬೇಕು? ಈಗ ನಿನ್ ಸೊಸೆಗೆ ಏನ್ ಕೊಡ್ಬೇಕು? ಯಾಕ್ ಧನಲಕ್ಷ್ಮಿ ಆ ರೀತಿ ಮಾತಾಡ್ತಿದ್ಯಾ ಅಂತ ಅವ್ರ ಅತ್ತೆಯವ್ರು ಸಹ ಕೇಳ್ಬೇಕಾದ್ರೆ, ಅಲ್ಲ ಅತ್ತೆ, ಅವ್ರ ಸೊಸೆ ಏನೋ ಆಫೀಸಿಗೆ ಹೊಂಟೋಗ್ಬಿಡ್ತಾಳೆ, ನನ್ ಸೊಸೆ ಏನ್ ಮಾಡ್ಬೇಕು? ಎಲ್ಲದಕ್ಕೂ ಅವಳು ಬರೋವರ್ಗೂ ಕಾಯ್ತಾನೆ ಇರ್ಬೇಕಾ? ಪಾಪ ಅವ್ರೆಲ್ಲನ ಹೊರ್ಗಡೆ ಹೋಗೋ ಅಂತದ್ದು ಏನಾದ್ರೂ ಇರುತ್ತೆ, ಅಂತಾದ್ರಲ್ಲಿ ಅವ್ರ ಆಫೀಸಿಂದ ಬರೋದನ್ನೇ ಕಾಯ್ತಾ ಇರ್ಬೇಕು ಅವಳು ಅಂತ ಹೇಳ್ತಾ ಇರ್ತಾರೆ. ಈಗ ಅಂತ ವಿಚಾರ ಏನಿದೆ ಅಂತ ನೀನ್ ಈ ರೀತಿ ರಾಧಾಂತ ಮಾಡ್ತಾ ಇದ್ಯಾ? ಏಯ್, ನಿನ್ಗೇನ್ ಮೆಂಟಲ್ ಗಿಂಟಲ್ ಹಿಡ್ದಿದ್ಯೇನೆ? ಯಾವಾಗ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ವಾ? ರೀ, ನೀವ್ ಸಾಕ್ ಸುಮ್ನೆ ಇರ್ರಿ, ನನಗ್ ಗೊತ್ತಿದೆ ಮಾತಾಡೋದು ಅಂತ ಧನಲಕ್ಷ್ಮಿ ಅವ್ರ ಯಜಮಾನ್ರಿಗೆ ಹೇಳ್ತಾ ಇರ್ತಾರೆ. ಆಗ ಸುಭಾಷ್ ಅವರು, ಯಾಕಮ್ಮ ಧನಲಕ್ಷ್ಮಿ, ಏನಾಯ್ತು? ಯಾಕೆ ಈ ರೀತಿ ಕೋಪದಲ್ಲಿದ್ಯಾ? ಅಲ್ಲ ಬಾವ, ಅನಾಮಿಕಂಗೆ ಮತ್ತೆ ಕಲ್ಯಾಣ್ ಇಬ್ರು ಹೊರ್ಗಡೆ ಹೋಗೋಣ ಅಂತ ಅನ್ಕೊಂಡ್ರು. ಎಲ್ಲಾನು ಅಧಿಕಾರ ಈಗ ಕಾವ್ಯನ್ ಕೈಯಲ್ಲಿದ್ಯಲ್ಲ, ಅದನ್ನ ನನಗೆ ಆ ವಿಚಾರ ನನಗ್ ಹಿಡಿಸ್ತಾ ಇಲ್ಲ. ಯಾಕೆ, ನಿನಗೇನಾಗಿದೆ ಅಂತದು ಅಂತ ಅಪರ್ಣ ಸಹ ಮಾತಾಡ್ತಾ ಇರ್ತಾರೆ. ಆಗ, ಅಲ್ಲ ದೊಡ್ಡಪ್ಪ, ಇಷ್ಟ ದಿವಸ ಆದ್ರೆ ನನ್ನ ಹತ್ರ ಕಾರ್ಡ್ಸ್ ಎಲ್ಲ ಇರ್ತಿತ್ತು, ನಾನು ಅದು ಇದು ಖರ್ಚು ಮಾಡ್ತೀನಿ ಅಂತ ದೊಡ್ಡಮ್ಮ ಕೈ ಕೊಟ್ಟಿದೆ. ಈಗ ಈ ಮನೆ ಅಧಿಕಾರ ಎಲ್ಲ ಅತ್ಗೆ ಕೈಯಲ್ಲಿದೆ. ಈಗ ಅವ್ರ ಹತ್ರ ನಾನು ಕೇಳ್ತೀನಿ ಅಂದೆ ಅಷ್ಟೇ ದೊಡ್ಡಪ್ಪ, ಇನ್ಯಾವುದೇ ರೀತಿ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಆ ವಿಚಾರ ಕೇಳಿಸ್ಕೊಂಡು ಕಾವ್ಯ ಮೌನವಾಗಿರ್ತಾಳೆ. ಈ ಕಡೆ ನೋಡಿದ್ರೆ, ಅಮ್ಮ ಆಗೋಗಿದ್ದಾಗೋಯ್ತಮ್ಮ, ಮತ್ತ್ಯಾಕ್ ನೀನ್ ಇದನ್ನೇ ರಾಧಾಂತ ತೆಗಿತಿದ್ಯಾ? ನಿನಗ್ ಗೊತ್ತಿಲ್ದಿರ ಎಲ್ಲ ಮಾತಾಡ್ಬೇಡ ಅಂತ ಹೇಳ್ತಾ ಇರ್ತಾಳೆ. ಆಗ ಸ್ವಪ್ನ, ಎಲ್ಲ ಮೊನ್ನೆ ತಾನೇ ಈ ಮನೆಗೆ ಏನೇನ್ ಬೇಕು ಅಂತ ನೋಡ್ಕೊಳಕ್ಕೆ ಕಾವ್ಯ 2 ಲಕ್ಷ ರೂಪಾಯಿ ಕೊಟ್ಟೋಗಿದ್ಲು. ನೋಡಿದ್ರೆ ಅವಳ ಮೇಲೆ ಆರೋಪನ ಹೊರ್ಸಿದ್ರೆ ಕಳ್ತನ ಆರೋಪನ, ಈಗೇನ್ ಬೇಕು ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಸ್ವಪ್ನನು ಸಹ. ಆಗ, ನಿನಗೇನು ಗೊತ್ತಿಲ್ಲ, ಸುಮ್ನೆ ಇರು, ಇದು ನಿನಗೂ ನಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಧನಲಕ್ಷ್ಮಿ ಸ್ವಪ್ನಾಗ ಹೇಳ್ಬೇಕಾದ್ರೆ, ಯಾಕೆ ಸಂಬಂಧ ಇಲ್ಲ? ನಿಮ್ ಕುಟುಂಬ ಬೇರೆ, ನಮ್ ಕುಟುಂಬ ಬೇರೆ. ಅವಾಗ ಅವ್ರತ್ತೆ, ಹೇ, ಅವ್ರ ಮಾತು ಅವ್ರ ವಿಚಾರ, ನೀನ್ ಯಾಕೆ ಮಧ್ಯ ಹೋಗ್ತಿದ್ಯಾ ಅಂತ ನಾಗವೇಣಿನೂ ಸಹ ಹೇಳ್ತಾ ಇರ್ತಾರೆ. ಆಗ, ಯಾಕೆ ಧನಲಕ್ಷ್ಮಿ, ಇಷ್ಟಿನ ನಾನು ಸ್ವಂತ ತಂಗಿ ತರ ನೋಡ್ಕೊಂಡೆ, ನೀನ್ ಈ ರೀತಿ ಮಾತಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ. ಅಕ್ಕ, ಟೈಮು ಸಂದರ್ಭ ಬಂದಾಗ ಮಾತಾಡ್ಲೇಬೇಕಾಗುತ್ತೆ. ಹೇಗಿದ್ರು ಈಗ ಕಾವ್ಯ ಆಫೀಸಿಗೆ ಹೋಗ್ತಿದ್ದಾಳೆ, ಎಲ್ಲದಕ್ಕೂ ನಾವು ಕಾಯ್ಕೊಂಡಿರೋದಿಕ್ಕಾಗಲ್ಲ. ನನ್ ಸೊಸೆಗೂ ಸಹ ಈ ಮನೆ ಅಧಿಕಾರ ಕೊಡಿ, ಈ ಮನೆ ಬೀಗನ ಅವಳ ಕೈಗೆ ಕೊಡಿ, ಹೇಗಿದ್ರು ಅವಳ ಮನೇಲಿ ಇರ್ತಾಳೆ ಎನಿ ಟೈಮ್ ಅಂತ ಹೇಳೋತಿಗೆ, ಹೋ ಇದಾ ನಿಮ್ ಪ್ಲಾನು? ನೋಡುದ್ರಾ ಆಂಟಿ, ಇಷ್ಟ ದಿವಸ ಇವ್ರೆಲ್ಲರೂ ಸೇರಿ ಏನ್ ಪ್ಲಾನ್ ಮಾಡ್ತಿದ್ರು ಗೊತ್ತಾಯ್ತಾ ಆಂಟಿ? ಈ ಅನಾಮಿಕಾ ನೆನ್ನೆ ಮೊನ್ನೆ ಬಂದಿರೋಳು, ಈಗ ಅವಳಿಗೆ ಈ ಮನೆ ಅಧಿಕಾರ ಎಲ್ಲ ಕೊಡ್ಬೇಕಾ? ಕಾವ್ಯ ಈ ಮನೆ ದೊಡ್ಡ ಸೊಸೆ, ಅವಳಿಗೆ ಇಲ್ದಿರೋದು ಅವಳಿಗೆ ಯಾಕೆ ಕೊಡ್ಬೇಕು ಅಂತ ಸ್ವಪ್ನನು ಸಹ ಹೇಳ್ತಾ ಇರ್ತಾಳೆ. ಹೇ, ನಿನಗೇನ್ ಗೊತ್ತಿದೆ ಅಂತ ಮಾತಾಡಕ್ ಬರ್ತಿದ್ಯಾ? ನೀವ್ ಸಾಕು ನಿಲ್ಸಿ ಮಾತಾಡಿದ್ನ. ಇಷ್ಟ ದಿವಸ ಕಾವ್ಯನ್ ಮೇಲೆ ಆರೋಪ ಹಾಕ್ತಿದ್ರಿ, ಈಗ ನಿಮ್ ಸೊಸೆಗೆ ಈ ಮನೆ ಅಧಿಕಾರ ಕೊಡ್ಬೇಕು ಅಂತ ಇಷ್ಟೆಲ್ಲ ರಾದಂತ ಮಾಡ್ತಾ ಇದ್ದೀರಾ? ಬನ್ನಿ, ನೀವ್ ಇನ್ನೊಂದ್ಸತಿ ಏನಾದ್ರೂ ಹೇಳ್ತಾ ಕೇಳ್ತಾ ಬನ್ನಿ, ಅವಾಗಿದೆ ನಿಮ್ಗೆ ಅಂತ ಸ್ವಪ್ನನು ಸಹ ಹೇಳ್ತಾ ಇರ್ತಾಳೆ. ಆಗ ಅಪರ್ಣ ಅವರಿಗೆ ಒಂದೇ ಗಟ್ಟಿ ನಿರ್ಧಾರ ತಗೊಂಡು, ಯಾವ್ದೇ ರೀತಿ ನಾನು ಈ ಬದಲಾವಣೆ ತರೋದಿಕ್ಕಾಗಲ್ಲ, ಈ ಮನೆ ದೊಡ್ಡ ಸೊಸೆಗೆ ಮಾತ್ರನೇ ಎಲ್ಲ ಅಧಿಕಾರ ಇರುತ್ತೆ ಅಂತ ಹೇಳ್ತಾ ಇರ್ತಾರೆ. ಆ ವಿಚಾರನ ಕೇಳಿಸ್ಕೊಂಡು ಧನಲಕ್ಷ್ಮಿ ಅವ್ರಿಗೆ ತುಂಬಾ ಶಾಕ್ ಆಗಿರುತ್ತೆ.
ಆಗ ಅವ್ರ ಅತ್ತೆಯವರು ಸಹ ಅಪರ್ಣ ಹೇಳ್ತಾ ಇರೋದು 100% ನಿಜ. ಈ ಮನೆ ದೊಡ್ಡ ಸೊಸೆಗೆ ಮಾತ್ರ ಅಧಿಕಾರ ಇರುತ್ತೆ. ಹಾಗಾದ್ರೆ ನನ್ ಸೊಸೆ ಏನ್ ಮಾಡ್ಬೇಕು? ನಿನ್ ಸೊಸೆ ಏನಾದ್ರೂ ಮಾಡ್ಕೊಳ್ಳಿ, ನಮಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆಗ ಅಪರ್ಣ, ಕಲ್ಯಾಣ್, ನಿಂದು ಕಾರ್ಡು, ನಿನ್ ದುಡ್ಡು ಏನೇನಿದ್ಯೋ ಎಲ್ಲ ಇಸ್ಕೊಂಡ್ಬಿಡಪ್ಪ. ನನ್ನ ಹತ್ರ ಯಾವ್ದೇ ರೀತಿ, ನಿಮ್ಮ ಅದ್ಗೆ ಹತ್ರ ಯಾವ್ದೇ ರೀತಿ ಕೊಡ್ಬೇಡ. ನಿನ್ ಹೆಂಡತಿ ಕೈನ ನೀನೇ ಇಟ್ಕೊಂಡ್ ನಡಿ, ನಿಮ್ಮಮ್ಮನ್ ಕೈ ಕೊಡ್ಬೇಡ ಅಂತ ಹೇಳ್ತಾ ಇರ್ತಾರೆ. ಸರಿ ದೊಡಮ್ಮ ಅಂತ ಅವನು ಸಹ ಇನ್ನ ಅಲ್ಲಿಂದ ಅನಾಮಿಕನ ಕರ್ಕೊಂಡು ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಸ್ವಪ್ನನ ಸಾಕು ಬಾರೆ ಅಂತ ರಾಹುಲ್ ಸಹ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನ ಕಾವ್ಯನು ಅವ್ರ ಯಜಮಾನ್ರನ್ನ ಕರ್ಕೊಂಡು ಇನ್ನ ಆಫೀಸಿಗೆ ಹೊರಟಿರ್ತಾಳೆ. ಏನಿದು, ನನ್ನ ಯಾರು ಕರ್ಕೊಂಡೋಗೋರು ಯಾರು ಇಲ್ವಾ? ನನ್ ಗಂಡ ಅದೆಲ್ ಬಿದ್ದಿದಾನೋ, ಏನ್ ಮಾಡ್ತಿದ್ದಾನೋ ಅಂತ ನಾಗವೇಣಿ ತುಂಬಾ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜಿನ ಆಫೀಸಿಗೆ ಬಂದಿರ್ತಾನೆ. ಆಗ ಏನ್ ಇವಳು ಇಷ್ಟೊತ್ತಾಯ್ತು ಬಂದಿಲ್ಲ, ಏರ್ಪೋರ್ಟ್ಗೆ ಹೋಗಿದ್ದಾಳೆ? ಎಲ್ಲಿಗೆ ಹೋಗಿದ್ದಾಳೆ ಇವಳು? ಏರ್ಪೋರ್ಟ್ಗೆ ಹೋಗಕ್ಕೇನೋ ಸ್ವಲ್ಪ ಹೊತ್ತು ಏನೋ ಕರ್ಕೊಂಡು ಬರ್ತಾಳೆ ಅಂತ ಕಾಯ್ತಾ ಇದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ. ಆಫೀಸಿಗೆ ಟೈಮಿಂಗ್ಸ್ ನೆನ್ಸ್ ಅನ್ನೋದೇ ಇಲ್ಲ ಅಂತ ಅವನ ಮನ್ಸಲ್ಲಿ ಅನ್ಕೊಂಡು ಶ್ರುತಿ ಬರ್ತಾಳೆ. ಎಲ್ಲಿ ನಿಮ್ ಮೇಡಮು ಇನ್ನ ಆಫೀಸಿಗೆ ಬಂದಿಲ್ವಾ? ಇಲ್ಲ ಸರ್, ನಿಮ್ಗೆ ಗೊತ್ತಿರ್ಬೇಕಲ್ವಾ ಸರ್, ನೀವೇ ಪಕ್ಕದಲ್ಲೇ ಇರ್ತೀರಾ. ಇದು ಆಫೀಸು, ಅದು ಮನೆ. ಇಲ್ಲಿ ಆಫೀಸಲ್ಲಿ ಬರೀ ಎಂಪ್ಲಾಯ್ ಅಷ್ಟೇ ಅವಳು, ಯಾವುದೇ ರೀತಿ ಸಂಬಂಧ ಇಲ್ಲ. ಎಷ್ಟ್ ಸತಿ ಹೇಳ್ಬೇಕು ನಿನಗೆ? ಅಯ್ಯೋ ಸಾರಿ ಸರ್, ವಿಚಾರಿಸ್ತೀನಿ ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಯ್ ರಾಜ್ ಅಂತ ಶ್ವೇತಾಯಿನ ಬಂದು ಕೂರ್ತಾಳೆ. ಆಗ ಇವ್ರು ನೋಡಿದ್ರೆ ಕಾವ್ಯ ಮೇಡಮ್ ಮೇಲೆ ಬರೀ ಯಾವಾಗೂ ಜಗಳ ಆಡ್ತಾ ಇರ್ತಾರೆ. ಈ ಕಂಡೋರ್ ಬಂದಿದ ತಕ್ಷಣ ನೈಸಾಗಿ ಮಾತಾಡ್ತಾ ಇರ್ತಾರೆ. ಆಲ್ವೇಸ್ ನಮ್ ಮೇಡಮೇ ಕರೆಕ್ಟ್ ಅಂತ ಅನ್ಕೊಳ್ತಾ ಇನ್ನ ಅಲ್ಲಿ ಹೊಡ್ತಾ ಇರ್ತಾಳೆ. ಇಲ್ಲಿ ಇನ್ನ ಏನ್ ನೋಡ್ತಾ ಇದ್ಯಾ, ಡಿಸೈನ್ಸ್ ಹಾಕಿ ಹೋಗು ಅಂತ ರಾಜಿನ ಅಲ್ಲಿಂದ ಕಳಿಸ್ತಾನೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಯಾಕೆ ರಾಜ್ ಬೆಳಗ್ಗೆನೆ ಈ ರೀತಿ ಫ್ರಸ್ಟ್ರೇಷನ್ ಅಲ್ಲಿ ಇದ್ಯಾ? ಏನು, ನಾನ್ ಫ್ರಸ್ಟ್ರೇಷನ್ ಇಲ್ವಲ್ಲ, ನಿನ್ನ ನೋಡಿದ್ರೆ ಗೊತ್ತಾಗ್ತಿದೆ. ಅಂಥದ್ದು ಏನಾಯ್ತು? ಏನು ಇಲ್ಲ, ಆ ಕಳಾವತಿ ಅವ್ರ ಭಾವ ಬರ್ತಿದ್ದಾರೆ ಅಂತ ಬೆಳಗ್ಗೆ ಏರ್ಪೋರ್ಟ್ಗೆ ಹೋದವಳು ಇನ್ನೂ ಆಫೀಸಿಗೆ ಬಂದಿಲ್ಲ. ಬಿಡು, ಬರ್ತಾರೆ. ನಿನಗೇನಾಗ್ತಿದೆ? ಅವ್ರ ಟೈಮಿಂಗ್ಸ್ ಅನ್ನೋದು ಇರ್ಬೇಕಲ್ವಾ ಶ್ವೇತಾ? ಇದು ಆಫೀಸ್ ತಾನೆ, ಹೋಗಿದ್ದಾಳಲ್ವಾ, ಬರ್ತಾಳೆ. ನಿನಗೇಂತಕ್ಕಷ್ಟು ಅವಸರ ಅಂತ ಶ್ವೇತಾನು ಸಹ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಇನ್ನ ಅನಾಮಿಕಾ ಮತ್ತೆ ಕಲ್ಯಾಣ್ ಇಬ್ರು ಇನ್ನ ಶಾಪಿಂಗ್ ಹೋಗೋಣ ಅಂತ ಹೋಗ್ತಾ ಇರ್ತಾರೆ. ಆ ಕಡೆಯಿಂದ ಅಪ್ಪು ಮತ್ತೆ ಅವ್ರ ಫ್ರೆಂಡ್ ಬರ್ತಾ ಇರ್ತಾರೆ. ನೋಡಿದ್ರೆ ಪರಸ್ಪರ ಇನ್ನೇನು ಆಕ್ಸಿಡೆಂಟ್ ಆಗೋ ಸ್ಥಿತಿಲಿ ಇರುತ್ತೆ. ಆಗ ಇಬ್ರು ಸಹ ಬ್ರೇಕ್ ಹಾಕ್ತಾರೆ. ಯಾರ್ಯೂನು ಅಂತ ಅಪ್ಪನು ಸಹ ಜೋರಾಗಿ ಮಾತಾಡೋದಿಕ್ ಹೋಗ್ತಾ ಇರ್ತಾಳೆ. ಅನಾಮಿಕಾನು ಅಟ್ ಎ ಟೈಮ್ಗೆ ಯಾವನೋ ಈ ರೀತಿ ಓಡಿಸ್ಕೊಂಡ್ ಬರ್ತಿದ್ದಾನೆ ಅಂತ ನೋಡಿದ್ರೆ ಅಲ್ಲಿ ಅಪ್ಪು ಇರೋದನ್ನ ನೋಡಿ ಅವಳಿಗೂ ಶಾಕ್ ಆಗುತ್ತೆ, ಅಪ್ಪುಗೂ ಶಾಕ್ ಆಗುತ್ತೆ. ಆಗ ಕಲ್ಯಾಣ್ ಬಂದು, ಬ್ರೋ ಚೆನ್ನಾಗಿದ್ಯಾ, ಹೇಗಿದ್ಯಾ, ಏನು ಇದುವರೆಗೂ ಕಾಣಿಸೇ ಇಲ್ಲ ನೀನು, ನಾನು ನಿನ್ನ ಹತ್ರ ಮಾತಾಡೋಣ ಅಂದ್ರೂ ನೀನು ಮಾತಾಡೋದೇ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಆ ವಿಚಾರನ ಕೇಳಿಸ್ಕೊಂಡು ಅನಾಮಿಕಾಗೆ ಓವರ್ ಆಟಿಟ್ಯೂಡ್ ಆಗಿ ಹಾಗೆ ಮೌನವಾಗಿ ಇರ್ತಾಳೆ. ಆಗ ನೋಡ್ದಾ, ನೀನ್ ಮಾತಾಡ್ಸಿಲ್ಲ. ಹೋದ್ 3 ತಿಂಗಳಲ್ಲಿ ಇದೇ ರೀತಿ ನೀನು ಮತ್ತೆ ಕಲ್ಯಾಣ್ ಗಾಡಿಲಿ ಬರ್ತಾ ಇದ್ರಿ. ಆಗ ನಾವಿಬ್ರು ಆಕ್ಸಿಡೆಂಟ್ ಆಗೋ ಸ್ಥಿತಿಲಿ ಆಗ ನಿನ್ ಜೊತೆ ಇದ್ದ ಕಲ್ಯಾಣ್ ಈಗ ನೋಡು ನನ್ ಗಂಡ ಆಗಿ ನನ್ ಪಕ್ಕದಲ್ಲೇ ಇದ್ದಾನೆ ಅಂತ ಅಪ್ಪುಗೆ ತುಂಬಾ ಬೇಜಾರಾಗೋ ರೀತಿ ಅನಾಮಿಕಾ ಮಾತಾಡ್ತಾ ಇರ್ತಾಳೆ. ಈಗ ನಾನು ಏನೂ ಮಾತಾಡೋ ಅಂತ ಸ್ಥಿತಿಲಿ ಇಲ್ಲ ಬಿಡು ಅಂತ ಅವಳು ಸಹ ಮೌನವಾಗಿರ್ತಾಳೆ. ಯಾಕ್ ಬ್ರೋ, ಏನು ಮಾತಾಡ್ತಾ ಇಲ್ಲ? ಏನ್ ಮಾಡ್ಕೊಂತ ಇದ್ಯಾ ಕೆಲ್ಸ? ಏನೂ ಇಲ್ಲ, ಆರಾಮಾಗೆ. ಇನ್ನೇನ್ ಮಾಡ್ತಾಳೆ ಕಲ್ಯಾಣ್? ಸ್ವಿಗ್ಗಿ ಡೆಲಿವರಿನೋ ಏನೋ ಪಿಜ್ಜಾ ಡೆಲಿವರಿನೋ ಮಾಡ್ತಾ ಇರ್ತಾಳೆ. ಅವ್ರ ಮನೆ ನಡಿಬೇಕಲ್ವಾ? ಅಷ್ಟ್ ಕರ್ಮ ನನಗೇನು ಇಲ್ಲ. ನಾನು ಏನೇ ನಿಯತ್ತಿದ್ರು, ಏನೇ ಕೆಲಸ ಮಾಡಿದ್ರು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಯಾವುದೇ ರೀತಿ ಒಬ್ರಿಗೆ ಹರ್ಟ್ ಆಗೋ ರೀತಿ ಮಾಡಲ್ಲ ಅಂತ ಅಪ್ಪು ಹೇಳ್ತಾ ಇರ್ತಾಳೆ. ಸರಿ ಬ್ರೋ, ನನಗೆ ಟೈಮ್ ಆಯ್ತು, ನಮ್ಮ ಫ್ರೆಂಡ್ ಕಾಯ್ತಿದ್ದಾರೆ ಅಂತ ಕಲ್ಯಾಣ್ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಆಗ ನೀನು ಹೋಗು ಕಲ್ಯಾಣ್, ನಾನು ಮಾತಾಡ್ತೀನಿ ಅಪ್ಪು ಹತ್ರ ಅಂತ ಹೇಳಿ ನೀನು ಅನ್ಕೊಳ್ಳೋ ರೀತಿ ಯಾವುದೇ ರೀತಿ. ಯಾಕಪ್ಪು, ನಿನ್ಗೆ ಜಲಸ್ ಆಗ್ತಿದ್ಯಾ ನನ್ನ ಗಂಡನ್ನ ನನ್ನ ಜೊತೆ ನೋಡಿ? ಆದ್ರೂ ನೀನು ಅವಾಗ ಲವ್ ಮಾಡಿದ್ ನೋಡಿ ನಾನೇನೋ ನಿನಗೆ ಸಿಗ್ತಾನೆ ಅನ್ಕೊಂಡೆ. ಈಗೂ ಕಾಲ ಮಿಂಚಿಲ್ಲ ಅನಾಮಿಕಾ. ಈಗೂ ನಾನು ಅನ್ಕೊಂಡ್ರೆ ಕವಿನ ನನ್ನ ಕಡೆ ಸೆಳ್ಕೋಬೋದು.
ಆದ್ರೆ ನನ್ಗೆ ಆ ಥರ ಬುದ್ಧಿ ಇಲ್ಲ. ಕವಿ ತುಂಬ ಒಳ್ಳೆಯವನು. ಒಳ್ಳೆ ರೀತಿಲಿ ನೋಡ್ಕೊಂಡ್ರೆ ನೀನು ಒಳ್ಳೆಯವಳಾಗೇ ಇರ್ತೀಯ. ಇಲ್ಲ ಅಂದ್ರೆ ಬೇರೆ ಏನಾದರೂ ಮಾಡಿದ್ರೆ ನಿನ್ನ ಕರ್ಮ ನೀನೇ ಅನುಭವಿಸ್ಕೊಳ್ತೀಯ ಅಂತ ಹೇಳ್ತಾ ಅವಳು ಸಹ ಹೊರಡ್ತಾಳೆ. ಆಗ ಅವ್ರ ಫ್ರೆಂಡ್, ಅಪ್ಪು ನೀನು ಪೊಲೀಸ್ ಆಗ್ತೀನಿ ಅಂತ ಹೇಳ್ಬೇಕಿತ್ತಲ್ವಾ? ನಾನು ಆ ರೀತಿ ಹೇಳ್ಕೊಂಡು ಬೆಳೆಯೋ ಅಂತ ಸ್ಟೇಜಿಗೆ ನಾನು ಹೋಗಲ್ಲ. ಅವ್ರಾಗ ಅವರೇ ಅರ್ಥ ಮಾಡ್ಕೊತಾರೆ ನಡಿ ಅಂತ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ. ಈ ಕಡೆ ನೋಡಿದ್ರೆ ರಾಜ್ ತುಂಬಾ ಯೋಚನೆ ಮಾಡ್ತಾ, ಏನ್ ಇವಳು ಇಷ್ಟೊತ್ತಾದ್ರೂ ಬಂದಿಲ್ಲ, 9 ಗಂಟೆಗೆ ಹೋದವಳು, ಈಗ ನೋಡಿದ್ರೆ 11:30. ನೋಡು ಶ್ವೇತಾ, ಇವಳಿಗೆ ಟೈಮಿಂಗ್ ಸೆನ್ಸ್ ಅನ್ನೋದಿಲ್ವಾ? ಈಗ ನಿನಗೇನು ಅಷ್ಟೊಂದು ಅವಸರ ಆಗ್ತಿದೆ ರಾಜ್? ಅವಳು ಇಷ್ಟ, ಅವಳು ಯಾವಾಗಾದ್ರೂ ಬರ್ತಾಳೆ. ಆದ್ರೂ ನನಗೆ ಇನ್ಸಲ್ಟ್ ಆಗ್ತಿದೆ ಶ್ವೇತಾ. ನಿನಗ್ಯಾಕೆ ಇನ್ಸಲ್ಟ್ ಆಗ್ಬೇಕು? ಅಲ್ಲ, ಬೀಯಿಂಗ್ ಟೈಮಲ್ಲಿ ಇರ್ಬೇಕಲ್ವಾ ಆಫೀಸಲ್ಲಿ. ಅವ್ನು ಯಾವನೋ ಏನೋ ನನಗೂ ಗೊತ್ತಿಲ್ಲ, ಬರೋದಾರಿನೇ ಕಾಯ್ತಾ ಇರ್ತಾನೆ ರಾಜ್. ಏನು ಕಾವ್ಯ ಬರೋದನ್ನೇ ಕಾಯ್ತಾ ಇದ್ಯಾ? ಚೇಚೆ, ನನಗೆ ಆ ಥರ ಬುದ್ಧಿ ಏನಿಲ್ವಲ್ಲ. ಮತ್ತೆ ಯಾಕೆ ಇಲ್ಲೇ ನಿಂತಿದ್ಯಾ? ಅವ್ರ ಭಾವ ನೋಡಿ ಅವಳು ತುಂಬಾ ಮೆಚ್ಚುಗೆಯಿಂದ ಹೇಳ್ತಿದ್ಲು ಶ್ವೇತಾ. ಹೈಟು ವೆಯ್ಟು ಅವನ್ನ ಹಾಗೆ ಕಚ್ಕೊಂಡು ತಿನ್ಬಿಡ್ಬೋದು ಅನ್ನೋ ರೀತಿಲಿ ಹೊಗಳ್ತಾ ಇದ್ಲು, ಬಿಲ್ಡಪ್ ಎಲ್ಲ ಕೊಡ್ತಾ ಇದ್ಲು. ಹೌದಾ, ಆ ರೀತಿ ಇದಾನಂತ ಶ್ವೇತಾನು ಸಹ ಹೇಳ್ತಾ ಇರ್ತಾಳೆ. ಅಟ್ ಎ ಟೈಮ್ಗೆ ಕಾರ್ ಬಂದು ನಿಂತ್ಕೊಡುತ್ತೆ. ಅವಾಗ ತುಂಬಾ ಆತುರದಿಂದ ರಾಜ್ ಹೋಗಿ ಅಲ್ಲಿಂದ ಕಿಟಕಿಯಿಂದ ನೋಡ್ತಾ ಇರ್ತಾನೆ. ಯಾರಿರ್ಬೋದು, ಯಾವನಾದ್ರೂ ಇದ್ರೆ ನನಗೇನು ಅಂತ ಅವ್ನ ಮನ್ಸಲ್ಲಿ ಹೇಳ್ತಿದ್ರು. ನೋಡ್ಬೇಕು ಅನ್ನೋ ಕುತೂಹಲದಿಂದ ನೋಡ್ತಾ ಇರ್ತಾನೆ. ಆಗ ನೋಡಿದ್ರೆ ಕಾವ್ಯ ಅವರ ಭಾವ ಕಾರಿಂದ ಎಳಿತಾ ಇರ್ತಾರೆ. ಅದನ್ನ ನೋಡಿ, ಏನು ಹೈಟು ವೆಯ್ಟು ಮಸ್ತಾಗೆ ಇದ್ದಾನೆ. ಕಾವ್ಯ ಹೇಳಿದೋ ರೀತಿ, ಕಾವ್ಯ ಕಳಾವತಿ ಹೇಳಿರೋ ರೀತಿಲೇ ಇದ್ದಾನೆ. ಆಗ ನೋಡಿದ್ರೆ ಶ್ವೇತಾ ರಾಜ್ನ ನೋಡಿ ಅವಳೇ ಖುಷಿ ಪಟ್ಕೋತಾ ಇರ್ತಾಳೆ. ಬಾ ಬಾವಾ, ಇದೇ ನಮ್ಮ ಆಫೀಸ್, ಬಾ ಒಳಗೆ ಹೋಗೋಣ ಅಂತ ಕಾವ್ಯ ಮತ್ತೆ ಅವ್ರ ಭಾವ ಇಬ್ರು ಸೇರಿ ತುಂಬಾ ಖುಷಿಯಾಗಿ ಬರ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅವ್ರಿಬ್ಬರನ್ನ ಹಾಗೆ ರಾಜ್ ಮತ್ತೆ ಶ್ವೇತಾ ನೋಡ್ತಾ ನಿಂತ್ಕೊಂಡಿರ್ತಾರೆ. ಬಾ ಬಾವಾ, ನಮ್ಮ ಆಫೀಸ್ ಒಳಗೆ ಹೋಗೋಣ ಅಂತ ಕರ್ಕೊಂಡ್ ಬರ್ತಾ ಇರ್ತಾಳೆ ಕಾವ್ಯ. ವಾ ಮುದ್ದು, ನಿಮ್ಮ ಆಫೀಸ್ ಏನು ಇಷ್ಟೊಂದು ಚೆನ್ನಾಗಿದೆ. ಹಾ ಬಾವಾ, ನೋಡ್ ಬನ್ನಿ, ನೀವೇ ಗೊತ್ತಾಗುತ್ತೆ ಅಂತ ಕಾವ್ಯ ಅಲ್ಲಿಂದ ಕರ್ಕೊಂಡ್ ಬರ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ರಾಜ್ ಮತ್ತೆ ಶ್ವೇತಾ ಹಾಗೆ ನೋಡ್ತಾ ಶ್ರುತಿ ಹೋಗ್ಬಿಟ್ಟು ಕಾವ್ಯ ಅವರ ಭಾವಂಗೆ ಶೇಕ್ ಹ್ಯಾಂಡ್ ಕೊಡ್ತಾಳೆ. ಏನು ಇಷ್ಟೊಂದು ನಾಚ್ಕೊಂತಿದ್ದಾಳೆ ಅವಳು, ಅಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನ ಅವನು ಅಂತ ರಾಜ್ ಮನ್ಸಲ್ಲಿ ಅನ್ಕೊಳ್ತಾ, ಯಾಕ್ರಿ ಅಷ್ಟು ದೂರ ನಿಂತಿದ್ದೀರಾ, ನಮ್ ಭಾವ ಬಂದಿದ್ದಾರೆ, ಮಾತಾಡ್ಸ್ರಿ ಅಂತ ಹೇಳ್ತಾ ಇರ್ತಾಳೆ. ಏನೋ ನಾನು ಮಾತಾಡ್ಬೇಕಾ? ಸರಿ ಇರು, ಬಂದೆ ಅಂತ ಕಾವ್ಯನ ಹತ್ರ ರಾಜ್ ಬರ್ತಾನೆ. ಆಗ ನೋಡಿದ್ರೆ ಅವ್ರ ಭಾವ ಹೋಗಿ, ಹಾಯ್ ಅಣ್ಣ, ನನ್ಗೆ ಈ ಹಗ್ಗೆಲ್ಲ ಇಷ್ಟ ಆಗಲ್ಲ, ಏನ್ ನೀನು ಈ ರೀತಿ ಭಾವ, ನಮ್ ಯಜಮಾನ್ರಿಗೆ ಆ ರೀತಿ ಎಲ್ಲ ಇಷ್ಟ ಆಗಲ್ಲ ಭಾವ, ನೀನು ಅಷ್ಟೆಲ್ಲ ಬೇಜಾರ್ ಮಾಡ್ಕೊಂಬೇಡ ಬಿಡು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಇವ್ರೇನಾ ನಿನ್ ಯಜಮಾನ್ರು, ನೋಡಕ್ಕೆ ಹ್ಯಾಂಡ್ಸಮ್ ಆಗಿದ್ದಾರೆ, ತುಂಬಾ ಚೆನ್ನಾಗೇ ಇದ್ದಾರೆ ಅಂತ ಹೇಳ್ತಾ ಇರ್ತಾರೆ. ಹಾ ಭಾವ, ಚೆನ್ನಾಗೇ ಇದ್ದಾರೆ, ಏನ್ ಮಾಡೋಣ, ಏನ್ ಮಾಡಕ್ಕಾಗುತ್ತೆ ಹೇಳು ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ನನ್ ದುರಾದೃಷ್ಟವಂತ ಬಿಡು ಮುದ್ದು, ಯಾಕೆ ಭಾವ ಆ ರೀತಿ ಹೇಳ್ತಿದ್ಯಾ? ಮತ್ತೆ ನಾನ್ ನಿನ್ನ ಮದ್ವೆ ಆಗ್ಬೇಕು ಅನ್ಕೊಂಡೆ, ನೀನ್ ನೋಡಿದ್ರೆ ಮುಸ್ಕಾಕೊಂಡು ಇವ್ರನ್ನ ಮದ್ವೆ ಆಗಿದ್ಯಾ. ಸ್ವಪ್ನ ಓಡೋಗಿರೋ ತರ ನೀನೇನಾದ್ರೂ ಓಡೋಗಿದ್ರೆ ನಾನ್ ನಿನ್ನ ಪಕ್ಕ ಮದ್ವೆ ಆಗ್ತಿದ್ದೆ ಮುದ್ದು. ಅದನ್ನ ಕೇಳಿಸ್ಕೊಂಡು ರಾಜ್ಗೆ ಒಳಗಡೆ ಜಲಸ್ ಫೀಲ್ ಆಗ್ತಾ ಇರುತ್ತೆ. ಭಾವ, ಏನ್ ಮಾತಾಡ್ತಿದ್ಯಾ, ಎಲ್ಲ ನನ್ನ ಹಣೆ ಬರ, ಏನೂ ಮಾಡೋದಿಕ್ಕಾಗಲ್ಲ. ಅಲ್ಲ ಮುದ್ದು, ನಾನು ಮದ್ವೆ ಆಗಿ ಫಾರಿನಿಗೆ ಕರ್ಕೊಂಡು ಹೋಗಿ ಆರಾಮಾಗಿ ನಮ್ಮ ಲೈಫ್ ಚೆನ್ನಾಗಿರೋದಲ್ವಾ, ಏನು ಮಾಡೋಕ್ಕಾಗಲ್ಲ ಬಿಡು ಭಾವ ಈಗ ಅಂತ ಹೇಳ್ತಾ ಇರ್ತಾಳೆ. ಯೋ ಶ್ಯಾಟ್, ಐ ಫುಲ್ ಡಿಸಪಾಯಿಂಟೆಡ್, ನೀನಂತ ಹುಡುಗಿನ ಪಡೆಯೋಕ್ಕೆ ಪುಣ್ಯ ಮಾಡಿರ್ಬೇಕು ಮುದ್ದು ಅಂತ ಹೇಳ್ತಾ ಇರ್ತಾರೆ. ಸರಿ ಬಾವಾ, ಆಯ್ತು ಬಾ ಹೊರಡೋಣ ಅಂತ ಹೇಳ್ಬೇಕಾದ್ರೆ, ಇವ್ರು ಯಾರು? ಇವರು ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಶ್ವೇತಾ ಅಂತ, ಅವಳಿಗೆ ನಾನು ತುಂಬಾ ಬೇಕಾಗಿರೋನು ಅಂತ ಶ್ವೇತಾ ಹೆಗಲ್ ಮೇಲೆ ಕೈ ಹಾಕೊಳ್ತಾ ಅವಳನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರ್ತಾನೆ. ಹೋ, ಏನ್ ಮುದ್ದು, ನಿನ್ ಗಂಡ ಈ ರೀತಿ ಎಲ್ಲ ಮಾತಾಡ್ತಿದ್ದಾನೆ? ಅವ್ರ ಪರಿಚಯ ಅಂತದ್ದು ಬಿಡು ಬಾವ, ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ತಾ, ಸರಿ ಬಾ ಬಾವ, ನಾನು ಕ್ಯಾಬಿನಿಗೆ ಕರ್ಕೊಂಡು ಹೋಗ್ತೀನಿ, ಹಾಟಾಗಿ ಏನ್ ಬೇಕೋ ಸ್ಪೈಸಿಯಾಗಿ ತಿನ್ನು ಬಾ ಅಂತ ಕರ್ಕೊಂಡು ಹೋಗ್ತಾ ಇರ್ತಾಳೆ. ಆ ವಿಚಾರನ ನೋಡಿ ರಾಜ್ ಸಹ, ಶ್ವೇತಾ
ಬಾ ನೀನು ಅಂತ ಅವನು ಸಹ ಇನ್ನ ಕೈ ಹಿಡ್ಕೊಂಡು ಇನ್ನ ಹೊರಟಿರ್ತಾನೆ. ಕಾವ್ಯ, ನೀನ್ ಮಾಡ್ತಾರ ತಪ್ಪು ಅನ್ಸಲ್ವಾ? ಯಾಕೆ ಬಾವ ಈ ರೀತಿ ಹೇಳ್ತಿದ್ಯಾ? ಮತ್ತೆ ನೋಡಿದ್ರೆ ನಿನ್ ಗಂಡ ತುಂಬಾ ಇಂಟೆಲಿಜೆಂಟ್ ಇದ್ದಾನೆ, ಅವನು ತುಂಬಾ ಹ್ಯಾಂಡ್ಸಮ್ ಆಗೂ ಇದ್ದಾನೆ. ಹಾ, ಇದ್ದಾರೆ ಬಾವ, ಏನ್ ಮಾಡೋದಿಕ್ಕಾಗುತ್ತೆ? ಏನ್ ಪ್ರಯೋಜನ ಇದೆ? ಅಲ್ಲ, ನೀನ್ ಈ ರೀತಿ ಮಾಡ್ತಾ ಇದ್ಯಾ, ಆಮೇಲೆ ನಿನ್ ಮೇಲೆ ಯಾವುದೇ ರೀತಿ ಕೆಟ್ಟ ಹೆಸರು ಬರಲ್ಲ ಅಲ್ವಾ? ಇಲ್ಲ ಬಾವ, ಯಾವುದೇ ರೀತಿ ಬರಲ್ಲ, ಏನಿದ್ರು ನಾನು ನೋಡ್ಕೊಂತೀನಿ, ನೀನ್ ಏನು ಯೋಚನೆ ಮಾಡ್ಬೇಡ ಅಂತ ಹೇಳ್ತಾ ಇರ್ತಾಳೆ ಕಾವ್ಯ. ಅಲ್ಲ, ನನ್ಗೆ ಯಾಕೋ ಭಯ ಆಗ್ತಿದೆ. ಆಮೇಲೆ ನಮ್ಮಿಬ್ರ ಮೇಲೆ ಅನುಮಾನ ಪಡಲ್ಲ ತಾನೆ? ಅವರೊಬ್ರು ಹುಚ್ಚರು, ಅವ್ರು ಏನರ್ಥ ಮಾಡ್ಕೋತಾರೋ ಮಾಡ್ಕೊಳ್ಳಿ ಬಿಡಿ. ನಮಗ್ ಬೇಕಾಗಿರೋದೇನು, ನನ್ನ ಗಂಡ ನನ್ನ ಕಡೆ ಇರಬೇಕು ಅಷ್ಟೇ ಅಲ್ವಾ ಬಾವ ಅಂತ ಹೇಳ್ತಾ, ನಿನ್ ಗಂಡ ನಿನ್ ಕಡೆ ಇರಬೇಕು ಅಂದ್ರೆ ನಾನು ಎಷ್ಟೇ ಆದ್ರೂ ದೂರ, ಎಷ್ಟೇ ಕಷ್ಟ ಬಂದ್ರು ನಾನು ನಿನ್ ಜೊತೆ ಇರ್ತೀನಿ ಅಂತ ಅವ್ರ ಭಾವನೂ ಸಹ ಹೇಳ್ತಾ ಇರ್ತಾರೆ. ಈ ಕಡೆ ನೋಡಿದ್ರೆ ರಾಜ್ ಅವ್ರಿಬ್ರು ಏನ್ ಮಾತಾಡ್ಕೊಂತಿದ್ದಾರೆ ಅಷ್ಟು ಸೀರಿಯಸ್ ಆಗಿ ಫನ್ನಿಯಾಗಿ ಅಂತ ಕೇಳಿಸ್ಕೊಳ್ಳೋಣ ಅಂತ ಗ್ಲಾಸ್ಗೆ ಕಿವಿ ಕೊಟ್ಟು ಕೇಳಿಸ್ಕೊಂತ ಇರ್ತಾನೆ. ಆಗ ಶ್ರುತಿ ಬಂದಿ, ಸರ್ ಡಿಸೈನ್ಸ್. ಹೇ, ನಿನ್ಗೆ ಯಾವಾಗ ಏನ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಸರ್ ಡಿಸೈನ್ಸ್ ಸರ್ ಹೇಳ್ತಾ ಇರೋದು. ಇಲ್ಲಿ ನಾನು ಇಂಪಾರ್ಟೆಂಟ್ ಕೆಲ್ಸದಲ್ಲಿ ಇದ್ದೀನಿ, ಹೋಗು, ಆಮೇಲೆ ನಾನು ಡಿಸೈನ್ಸ್ ನೋಡ್ತೀನಿ, ನನ್ಗೆ ಇಷ್ಟನೂ ಆಗಿಲ್ಲ ಡಿಸೈನ್ಸ್, ಬೆಲೆದ್ ಹಾಕೊಂಡ್ ಬಾ ಅಂತ ಕಳಿಸ್ತಾ ಇರ್ತಾನೆ. ಆಗ ಶ್ರುತಿಗೆ ಗೊತ್ತಾಗ್ಬಿಡುತ್ತೆ, ಏನೋ ಇವರಿಬ್ರು ಮಾತಾಡ್ತಾ ಇರೋದನ್ನ ಕದ್ದಿ ಕೇಳಿಸ್ಕೊಂತಿದಾರ ಅಂತ. ಅಲ್ಲಿಂದ ಅವಳು ಸಹ ಹೊರಡ್ತಾಳೆ. ಆ ವಿಚಾರನ ಕಾವ್ಯ ಕೇಳಿಸ್ಕೊಂಡ್ಬಿಟ್ಟು, ಬಾವಾ ನೋಡು, ಗೋಡೆಗೂನು ಕಿವಿ ಇದೆ. ಹೋ ಹೌದಾ ಕಾವ್ಯ, ಈಗ ನಮ್ಮ ಆಟ ಶುರು ಮಾಡೋಣವಾ ಅಂತ ಹೇಳಿ ಅವರಿಬ್ರು ತುಂಬಾ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಅಲ್ಲ, ನೀನ್ ಈ ರೀತಿ ಮದ್ವೆ ಆಗಿರ್ಲಿಲ್ಲ ಅಂದ್ರೆ ಚೆನ್ನಾಗಿರೋದು ಮುದ್ದು. ನಾನು ನಿನ್ನ ಮದ್ವೆ ಮಾಡ್ಕೊಂಡು ಎಲ್ಲಾದ್ರೂ ಲೈಫ್ನ ಲೀಡ್ ಮಾಡ್ಬೋದಾಗಿತ್ತು. ಹೋಗಿ ಹೋಗಿ ಇಂಥವ್ರನ್ನ ಮದ್ವೆ ಆಗಿದ್ಯಾ ನೀನು. ಏನ್ ಮಾಡ್ಲಿ ಬಾವಾ, ನೀನಂದ್ರೆ ನನಗಿಷ್ಟ, ನಾನಂದ್ರೆ ನಿನಗಿಷ್ಟ, ಬಟ್ ಏನ್ ಮಾಡಕ್ಕಾಗುತ್ತೆ ಹೇಳು? ಈ ರೀತಿ ಒಬ್ಬರನ್ನ ಮದ್ವೆ ಆದ್ಮೇಲೆ ಇನ್ನ ಬಿಟ್ಟು ಬರೋದಿಕ್ಕಾಗುತ್ತಾ? ಹೂ ಅಂತ ಹೇಳು, ನಾನು ಈಗೂ ನಿನ್ನ ಮದ್ವೆ ಆಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆಗ ರಾಜ್ ಗ್ಲಾಸ್ ಇಂದ ಇನ್ನೇನು ಕೇಳಿಸ್ಕೊತಾ ಇರ್ತಾನೆ. ಆ ವಿಚಾರನ ಕಾವ್ಯ ನೋಡಿ ನಿಧಾನಕ್ಕೆ ಆ ಗ್ಲಾಸ್ ಡೋರ್ ಓಪನ್ ಮಾಡ್ತಾಳೆ. ಇನ್ನೇನ್ ರಾಜ್ ಬಿದ್ದೋಗೋ ಹೊತ್ತಿಗೆ ಕಾವ್ಯನೇ ಇಟ್ಕೊಂತಾಳೆ. ಆಗ ಏನ್ರಿ ಅಲ್ಲಿ ನಿಂತ್ಕೊಂಡು ಏನೋ ಕೇಳಿಸ್ಕೊಂತ ಇದ್ದೀರಾ? ನಾನೇನು ಅಂತದೇನು ಕೇಳಿಸ್ಕೊಂತ ಇಲ್ಲ, ನಿಮ್ಮಿಬ್ರು ಸಂಬಂಧ ನೀವೇನಾದ್ರೂ ಇಟ್ಕೊಳ್ಳಿ, ನನಗೇನು. ಅಲ್ಲ ಅಣ್ಣಯ್ಯ, ಏನು ಸಡನ್ ಆಗಿ ಬಂದ್ಬಿಟ್ಟಿದ್ಯಾ? ಏನೂ ಇಲ್ಲ, ಏನೋ ಅವಳ ಹತ್ರ ಫೈಲ್ ವಿಚಾರ ಕೇಳಬೇಕಾಗಿತ್ತು, ಅದಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಆಗ ರೀ ಏನಾಯ್ತು, ಸಡನ್ ಆಗಿ ಬಂದ್ಬಿಟ್ರಿ? ಏನೂ ಇಲ್ಲ, ನಾನು ಹೋಗ್ತೀನಿ ಅಂತ ಅಲ್ಲಿಂದ ಹೊರಡ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಶ್ವೇತಾ ರಾಜ್ ಬಿಹೇವ್ನ ಕಂಡುಹಿಡಿತಾ ಇರ್ತಾಳೆ, ಏನೇನಾಗ್ತಿದೆ ಅವನಲ್ಲಿ ಅಂತ. ಆಗ ನೋಡ್ದ ಬಾವ, ಈಗ ಅವರಿಗೆ ಜಲಸ್ ಹುಟ್ಟಿದೆ. ಈಗ ಆದ್ರೂ ಅವರು ಎಷ್ಟು ನಾಜುಕಿಂದ ಮಾತಾಡ್ತಿದ್ದಾರೆ ನೋಡಿ ಅಂತ ಹೇಳ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಶ್ವೇತಾ, ಯಾಕೆ ರಾಜ್ ನಿನ್ಗೇನಾಯ್ತು? ಸಡನ್ ಆಗಿ ಜಲಸ್ ಹುಟ್ಟಿರೋ ಆಗಿದೆ, ನೀನ್ ಹೆಂಡತಿ ಮಾಡ್ತಿರೋ ಬಿಹೇವ್ ಇಂದನಾ? ಛೇ, ನಾನು ಯಾಕೆ ತಲೆ ಕೆಡ್ಸ್ಕೊಳ್ಳಿ, ಅವಳುಂಟು ಅವ್ರ ಭಾವ ಉಂಟು, ನನಗೇನು? ನನಗೆ ಯಾಕೋ ಡೌಟ್ ಬರ್ತಾ ಇದೆ, ಕಾವ್ಯನ ಮೇಲೆ ನಿನ್ಗೆ ಮತ್ತೆ ಪ್ರೀತಿ ಹುಡ್ತಾ ಇದ್ಯಾ? ಛೇ, ನೀನ್ ಯಾಕೆ ಆ ರೀತಿ ಅನ್ಕೊಳ್ತಿದ್ಯಾ? ಅವ್ರೇನಾದ್ರೂ ಮಾಡ್ಕೊಳ್ಳಿ, ನನಗೇನು ಬಿಡು. ನಿನ್ಗೆ ಇವಾಗ ನನಗ್ ಬೇಕಾಗಿರೋದು ಕಾವ್ಯ ನಮ್ಮಿಬ್ಬರನ್ನ ನೋಡಿ ಅವಳು ಜಲಸ್ ಸುಟ್ಕೋಬೇಕು. ಹೇಗಿದ್ರು ನಾವು ಕ್ಲಾರಿಟಿಯಾಗಿ ಹೇಳಿದೀವಲ್ವಾ ನಿನ್ನೆ ನಾನು ಮದ್ವೆ ಆಗ್ತೀನಿ ಅಂತ. ಈಗ ಏನಾದ್ರೂ ಮಾಡಿ ಮತ್ತೆ ಅವಳಿಗೆ ಜಲಸ್ ಹುಟ್ಟೋ ತರ ಮಾಡ್ಬೇಕು ಅಂತ ಕೇಕ್ ತರ್ಸಿದೀನಿ, ಬಾ ಕೇಕ್ ಕಟ್ ಮಾಡಿವಂತೆ ಅಂತ ಶ್ವೇತಾನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಏನಣ್ಣಯ್ಯ ಈಗ ಕೇಕ್ ತರ್ಸ್ಬಿಟ್ಟಿದ್ಯಾ, ನಾನು ಬರ್ತಿದ್ದೀನಿ ಅಂತನಾ? ಛೇ, ನೀವು ಬರ್ತಿದ್ದೀರಾ ಅಂತೇನಲ್ಲ, ನನ್ ತುಂಬಾ ಕ್ಲೋಸ್ ಫ್ರೆಂಡ್, ತುಂಬಾ ಬೇಕಾಗಿರೋ ವ್ಯಕ್ತಿ ಇವಳು. ಇವಳಿಗೆ ಅವ್ರ ಗಂಡನ ಕಡೆಯಿಂದ ಡಿವೋರ್ಸ್ ಆಗಿದೆ. ಡಿವೋರ್ಸ್ಗೆಲ್ಲ ಕೇಕ್ ಕಟ್ ಮಾಡಿಸ್ತೀರಾ? ಅವಳಿಗೆ ಈಗ ಫ್ರೀಡಮ್ ಆಗಿರೋ ರೈಟ್ ಸಿಕ್ಕಿದೆ, ಹಾಗಾಗಿ ಯಾವಾಗಿದ್ರು ನಾನು ಅವಳಿಗೆ ಸಪೋರ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ನಾನು ಕೇಕ್ ಕಟ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಭಾವ ನಿನಗೇಂತಕ್ಕೆ? ಅವರು ಅಬ್ರಾಡಲ್ಲಿ ಓದಿರೋದು, ಬ್ರಾಡಾಗಿ ಥಿಂಕ್ ಮಾಡ್ತಾರೆ ಭಾವ, ನೀನ್ ಯಾಕೆ ಆ ರೀತಿ ಮಧ್ಯ ತುರ್ತೀಯ? ಅವ್ರವ್ರ ಇಷ್ಟ ಏನಾದ್ರೂ ಮಾಡ್ಕೊಳ್ಳಿ, ನಿನಗೇನು ಅಂತ ಹೇಳ್ತಾ ಇರ್ತಾಳೆ. ಆ ವಿಚಾರನ ಕೇಳಿಸ್ಕೊಂಡು ರಾಜ್ ಸಹ ಮನ್ಸಲ್ಲಿ ತುಂಬಾ
ಬೇಡದೇ ಇರೋ ವಿಚಾರನ ಅನ್ಕೊಳ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಸರಿ ಯಾಕೆ ಸರ್ ಏನಾಯ್ತು ಈಗ ಸಡನ್ ಆಗಿ ಕೇಕ್ ತರಿಸ್ಬಿಟ್ಟಿದ್ದೀರಾ? ನಾನು ಶ್ವೇತನ ನಾನು ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ, ಹಾಗಾಗಿ ಕೇಕ್ ತರಿಸಿದೀನಿ ಅಂತ. ಏನ್ ಮುದ್ದು ನಿನ್ ಗಂಡ ಈ ರೀತಿ ಮಾತಾಡ್ತಿದ್ದಾನೆ? ಏನ್ ಮಾಡಕ್ಕಾಗುತ್ತೆ ಹೇಳ್ಬಾವ, ಅವ್ರವ್ರ ಇಷ್ಟ ಬಂದಾಗ ಅವ್ರು ಮಾಡ್ಲಿ. ಈಗ ಅವ್ರ ಗಂಡನ ಬಿಟ್ಟು ಬಂದಿರೋರೇ ಅಷ್ಟು ಖುಷಿಯಾಗಿದ್ದಾರೆ ಅಂದ್ರೆ ನಮ್ನ ಬಿಟ್ಟಿರೋರು ಇನ್ನ ಖುಷಿಯಾಗಿರ್ತಾರಲ್ವಾ? ನಾವೇನು ಮಧ್ಯದಲ್ಲಿ ಹೋಗಿ ಏನೂ ಮಾಡೋದಿಕ್ಕಾಗಲ್ಲ ಅಂತ ಅವರಿಬ್ರು ಪರಸ್ಪರ ಕಾವ್ಯ ಮತ್ತೆ ಅವ್ರ ಭಾವ ತುಂಬಾ ಖುಷಿಯಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ಈಗ ರಾಜ್ಗೆ ಕಾವ್ಯನ್ ಮೇಲೆ ಮತ್ತೆ ಅವ್ರ ಭಾವ ಇಬ್ಬರನ್ನು ನೋಡಿ ಜಲ ಸುಡ್ತಾ ಇದೆ. ಅವನಿಗೆ ನಿಜವಾಗ್ಲೂ ಕಾವ್ಯನ್ ಮೇಲಿರೋ ಪ್ರೀತಿ ಅವನಿಗೆ ಅರಿವಾಗುತ್ತಾ? ಈ ಕಡೆ ನೋಡಿದ್ರೆ ಇನ್ನ ಅಪ್ಪು IAS ಗೆ ಪ್ರಯತ್ನ ಪಡ್ತಾ ಇದ್ದಾಳೆ. ಆ ವಿಚಾರ ಅನಾಮಿಕಾಗೆ ಮತ್ತೆ ಕಲ್ಯಾಣ್ಗೆ ತಿಳಿಯುತ್ತಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.